ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೀಡಿಯೋ ನೋಡೋಕ್ಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಡಿಪಾರ್ಟ್ಮೆಂಟ್ನ ಹುದ್ದೆಗಳು ಖಾಲಿ ಇದ್ದು, ಇನ್ನು ಇವು ನೇವಿ ಡಿಪಾರ್ಟ್ಮೆಂಟ್ನ ಹುದ್ದೆಗಳು ಆಗಿರ್ತವೆ. ಇನ್ನು ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಫೆಬ್ರವರಿ 11ನೇ ತಾರೀಕಿಂದ ಫೆಬ್ರವರಿ 11ನೇ ತಾರೀಕು 11 ಗಂಟೆಯಿಂದ ಶುರುವಾಗ್ತಾಯಿದ್ದು, ಫೆಬ್ರವರಿ 25ನೇ ತಾರೀಕು ರಾತ್ರಿ 11 ಗಂಟೆ 30 ನಿಮಿಷಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ಸಮಯ ಆಗಿರುತ್ತದೆ. ಇನ್ನು ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಪೋಸ್ಟ್ ಆಫ್ ನ್ಯಾವಿಕ್ ಅಂದರೆ ಜನರಲ್ ಡ್ಯೂಟಿ ಮತ್ತು ನ್ಯಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ನಲ್ಲಿ ಹುದ್ದೆಗಳು ಕೋಸ್ಟ್ ಗಾರ್ಡ್ನ ಹುದ್ದೆಗಳು ಖಾಲಿ ಇದ್ದು, ಇನ್ನು ಕ್ವಾಲಿಫಿಕೇಷನ್ ಬಂದು ಜನರಲ್ ಡ್ಯೂಟಿಗೆ ನ್ಯಾವಿಕ್ನ ಹುದ್ದೆಗೆ ಸೆಕೆಂಡ್ PUC ಪಾಸ್ ಆಗಿದ್ರೆ ಸಾಕು. ಈ ಹುದ್ದೆಯನ್ನು ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಮತ್ತು ನ್ಯಾವಿಕ್ನ ಡೊಮೆಸ್ಟಿಕ್ ಬ್ರಾಂಚ್ನ ಡಿಪಾರ್ಟ್ಮೆಂಟ್ಗೆ 10th ಮಾಡಿದರೆ ಸಾಕು, ಈ ಹುದ್ದೆಗೆ ಅಪ್ಲೈ ಮಾಡಬಹುದಾಗಿರ್ತದೆ. 10th ಮತ್ತು PUC ಮಾಡಿರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು, ಇನ್ನು ಏಜ್ ಲಿಮಿಟ್ ಬಂದು ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 22 ವರ್ಷ ಆಗಿದ್ದು, ಅರ್ಜಿ ಸಲ್ಲಿಸುವಂಥವ್ರು ಬೇಗ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದು, SC/ST ಕ್ಯಾಂಡಿಡೇಟ್ ಆಗಿದ್ದರೆ 5 ವರ್ಷ, OBC ಕ್ಯಾಂಡಿಡೇಟ್ ಆದರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಇನ್ನು ಮಿಕ್ಕುಳಿದ ಕ್ಯಾಟಗರಿಗೆ ಯಾವುದೇ ರಿಲ್ಯಾಕ್ಸೇಷನ್ ಇರೋದಿಲ್ಲ. ಇನ್ನು ನ್ಯಾವಿಕ್ನ ಜನರಲ್ ಡ್ಯೂಟಿ ಡಿಪಾರ್ಟ್ಮೆಂಟ್ಗೆ ಝೋನ್ಸ್ ಬಂದು ನಾರ್ತ್, ವೆಸ್ಟ್, ಈಸ್ಟ್, ಸೌತ್ ಜನರಲ್ ಝೋನ್ಗಳಿದ್ದು ಒಟ್ಟು 5 ಝೋನ್ಗಳಿದ್ದು ಟೋಟಲ್ ಹುದ್ದೆಗಳು ಬಂದು 260 ಹುದ್ದೆಗಳಿರ್ತವೆ. ಮತ್ತು ಈ ಹುದ್ದೆಗೆ UR/EWS, OBC, SC/ST ಕ್ಯಾಂಡಿಡೇಟ್ಗಳು ರಿಸರ್ವೇಷನ್ ಕೂಡ ಮಾಡ್ಕೋಬೋದಾಗಿರ್ತದೆ. ನ್ಯಾವಿಕ್ ಡಿಪಾರ್ಟ್ಮೆಂಟ್ನ ಡೊಮೆಸ್ಟಿಕ್ ಬ್ರಾಂಚ್ನ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಬಂದು ಇದರಲ್ಲೂ ಕೂಡ ನಾರ್ತ್, ವೆಸ್ಟ್, ಈಸ್ಟ್, ಸೌತ್ ಮತ್ತು ಸೆಂಟ್ರಲ್ ಝೋನ್ಗಳಲ್ಲಿ ಹುದ್ದೆಗಳು ಖಾಲಿ ಇದ್ದು, ಈ ಡಿಪಾರ್ಟ್ಮೆಂಟಲ್ಲಿ ಬೇರೆ 40 ಹುದ್ದೆಗಳು ಮಾತ್ರ ಖಾಲಿ ಇರ್ತವೆ. ಈ ಹುದ್ದೆಗೂ ಕೂಡ ಇಲ್ಲಿ ಕಾಣಿಸ್ತಿರುವಂಥ ಕ್ಯಾಂಡಿಡೇಟ್ಗಳು ರಿಸರ್ವೇಷನ್ ಕೂಡ ಮಾಡ್ಕೋಬೋದಾಗಿರ್ತದೆ. ನಾರ್ತ್, ವೆಸ್ಟ್, ಈಸ್ಟ್ನಲ್ಲಿ ಇಲ್ಲಿ ಕಾಣಿಸ್ತಿರೋ ಸ್ಟೇಟ್ಗಳಲ್ಲಿ ಹುದ್ದೆಗಳು ಪೋಸ್ಟಿಂಗ್ ಇರುತ್ತವೆ. ಇನ್ನು ಈ ಆಯ್ಕೆ ವಿಧಾನವು ನಿಮ್ಮ ಪರ್ಫಾರ್ಮೆನ್ಸ್ ಬೇಸ್ನಲ್ಲಿ ಮತ್ತು ಸ್ಟೇಜ್ 1ನಿಂದ ಸ್ಟೇಜ್ 4 ಸ್ಟೇಜ್ ಇರ್ತವೆ. ಅದರಲ್ಲಿ ನೀವು ಹೇಗೆ ಪರ್ಫಾರ್ಮ್ ಮಾಡ್ತೀರ ಅನ್ನೋ ಆಧಾರದ ಮೇಲೆ ನಿಮ್ಮನ್ನು ಈ ಹುದ್ದೆಗೆ ಆಯ್ಕೆ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂ ನಡೆಸಿ ಆಮೇಲೆ ಆಯ್ಕೆ ಮಾಡ್ತಾರೆ. ಹಾಗೆ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಸಿಗ್ನೇಚರ್ ಕೂಡ ಬರೆದು ಅದನ್ನು ಫೋಟೋ ತೆಗೆದು ಸ್ಕ್ಯಾನ್ ಮಾಡಿರೋವಂಥ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕಾಗ್ತದೆ. ಒಂದನೇದಾಗಿ ಸ್ಟೇಜ್ 1 ಈ ಹುದ್ದೆಗೆ ಆಯ್ಕೆ ಆಗಲು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ಇರ್ತದೆ. ಮತ್ತು ಅದರಲ್ಲೇ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರ್ತದೆ. ಮೊದಲನೇದಾಗಿ ಸ್ಟೇಜ್ 1ನಲ್ಲಿ ಸ್ಟೇಜ್ 1ನಲ್ಲಿ ಪಾಸಿಂಗ್ ಮಾರ್ಕ್ಸ್ ಬಂದು 30ರಿಂದ 27 ಗಂಟೆ ಇರುತ್ತೆ. 30 ಬಂದು UR/EWS OBCಗೆ ಅಭ್ಯರ್ಥಿಗಾದರೆ 27 ಪಾಸಿಂಗ್ ಮಾರ್ಕ್ಸ್ ಬಂದು SC/ST ಕ್ಯಾಂಡಿಡೇಟ್ ಆಗಿರ್ತದೆ. ಇನ್ನು ನ್ಯಾವಿಕ್ನ ಜನರಲ್ ಡ್ಯೂಟಿಗೆ ಹುದ್ದೆಗೆ ಸೆಲೆಕ್ಷನ್ 1+2ಗೆ ಸೇರಿ 50 ಮಾರ್ಕ್ಸ್ ಆಗಿದ್ದು, UR ಮತ್ತು EWS OBC ಅಭ್ಯರ್ಥಿಗೆ ಟೋಟಲ್ 27 ಮತ್ತು 17 ಸೇರಿಸಿ 44 ಪಾಸಿಂಗ್ ಮಾರ್ಕ್ಸ್ ಬಂದು SC/ST ಕ್ಯಾಂಡಿಡೇಟ್ ಆಗಿರ್ತದೆ. ಫಸ್ಟ್ನೇ ಸ್ಟೇಜಲ್ಲಿ ಪಾಸ್ ಆದಮೇಲೆ ತಿರ್ಗಾ ಸೆಕೆಂಡ್ನೇ ಸ್ಟೇಜ್ಗೆ ನಿಮ್ಮನ್ನೇ ಆಯ್ಕೆ ಮಾಡ್ತಾರೆ. ಹಾಗೆ ಇನ್ನು ಈ ಹುದ್ದೆಗೆ ಆಯ್ಕೆ ಆಗಲು ಫಿಸಿಕಲ್ ಫಿಟ್ನೆಸ್ನ ಟೆಸ್ಟ್ ಕೂಡ ಮಾಡ್ತಾಯಿದ್ದು, ಟೆಸ್ಟ್ ಮಾಡೋವಂಥವ್ರು ಶೂ, ಟಿ-ಶರ್ಟ್ ಮತ್ತು ಟ್ರೌಸರ್ನ ಹಾಕ್ಕೊಂಡಿರ್ಬೇಕಾಗ್ತದೆ ಟೆಸ್ಟ್ನ ಸಮಯದಲ್ಲಿ.
ಟೆಸ್ಟ್ ಫಸ್ಟ್ ಬಂದು 1.6 ಕಿಲೋಮೀಟರ್ 7 ನಿಮಿಷದಲ್ಲಿ ಓಡಿ ಕಂಪ್ಲೀಟ್ ಮಾಡಬೇಕಾಗ್ತದೆ. ಮತ್ತು 20 ಸ್ಕ್ವೇರ್ ಅಪ್ ಮಾಡಿ ಸ್ಕ್ವಾಟ್ಸ್ ಮಾಡಬೇಕಾಗುತ್ತದೆ. ಮತ್ತು 10 ಪುಷಪ್ಸ್ ಇರ್ತವೆ. ರನ್ನಿಂಗ್ ಮಾತ್ರ 7 ನಿಮಿಷದಲ್ಲಿ ಟೆನ್ನಿಸ್ ಕಂಪ್ಲೀಟ್ ಮಾಡಬೇಕಾಗಿರ್ತದೆ. ಇನ್ನೇನಾದರೂ ಬೇರೆ ಅಪ್ಡೇಟ್ಗಳು ಬೇಕಂದರೆ ಇಲ್ಲಿ ಕಾಣಿಸ್ತಿರೋ ಜಾಯಿನ್ ಇಂಡಿಯಾ ಕೋಸ್ಟ್ ಗಾರ್ಡ್ CDA.in ಈ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದಿರುತ್ತೆ. ಹಾಗೆ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಹುದ್ದೆಗಳು ಖಾಲಿ ಇದ್ದು ಇದು ಮಿಲಿಟ್ರಿ ಹಾಸ್ಪಿಟಲ್ನ ಹುದ್ದೆಗಳಾಗಿರ್ತವೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಈ ಹುದ್ದೆ ಫೆಬ್ರವರಿ 4ನೇ ತಾರೀಕಿಂದ 21ನೇ ತಾರೀಕು ಅಂದರೆ 21 ದಿನದ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗಿರ್ತದೆ. ಅಪ್ಲೈ ಮಾಡಿ ಕೆಲಸ ಮಾಡೋಕ್ಕೆ ಇಷ್ಟ ಅಂಥವ್ರಿಗೆ ಸ್ಟೇಜ್ 3 ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಪಾಸ್ ಆಫ್ ಫೇಲ್ ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾರೆ ಅದರಲ್ಲಿ. ಇನ್ನು ಸ್ಟೇಜ್ 4 ಬಂದು ಒರಿಜಿನಲ್ ಡಾಕ್ಯುಮೆಂಟ್ ಮತ್ತು ಆ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ತಾರೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಫೆಬ್ರವರಿ 11ನೇ ತಾರೀಕು 11 ಗಂಟೆಯಿಂದ ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದಾಗ್ತದೆ. ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಫೋನ್ ನಂಬರ್, ಇಮೇಲ್ ID, ಅಡ್ರೆಸ್ನ ಮರೆಯದೆ ಕ್ಲೀನಾಗಿರೋ ಅಡ್ರೆಸ್ ನೀಡಿ. ಮತ್ತು ಇನ್ನೇನಾದರೂ ನಿಮಗೆ ಬೇರೆ ಇನ್ಫಾರ್ಮೇಷನ್ ತಿಳ್ಕೊಬೇಕಂದ್ರೆ ಇಲ್ಲಿ ಕಾಣಿಸ್ತಿರೋ ಟೆಲಿಫೋನ್ ನಂಬರ್ಗೆ ಕಾಲ್ ಮಾಡ್ಬೋದಾಗ್ತದೆ ಅಥವಾ ಇಲ್ಲಿ ಕಾಣಿಸ್ತಿರೋ ಈ ಮೇಲಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗ್ತದೆ. ಮತ್ತು ನಿಮಗೆ ಎಕ್ಸಾಮಿನೇಷನ್ ಫೀಸ್ ಕೂಡ ಇದ್ದು SC/ST ಕ್ಯಾಂಡಿಡೇಟ್ಗೆ ಯಾವುದೇ ಎಕ್ಸಾಮಿನೇಷನ್ ಫೀಸ್ ಇರುವುದಿಲ್ಲ. ಇನ್ನು ಮಿಕ್ಕಿದ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗೆ 300 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರ್ತದೆ. ಯಾವ ಎಕ್ಸಾಮಿನೇಷನ್ ಎಲ್ಲಿ ನಡೆಯುತ್ತೆ ಅಂತ, ಸೆಂಟರ್ಸ್ನಲ್ಲಿ ನಡೆಯುತ್ತೆ ಅಂತ ನಿಮಗೆ ಅಡ್ಮಿಷನ್ ಲೆಟರಲ್ಲೇ ಇರುತ್ತೆ, ಹಾಲ್ ಟಿಕೆಟಲ್ಲೇ ಇರುತ್ತೆ. ನೀವು ಅದರಲ್ಲಿ ನೋಡಿಕೊಂಡು ಹೋಗ್ಬೋದಾಗಿರ್ತದೆ. ಇನ್ನು ಎಕ್ಸಾಮಿನೇಷನ್ ಡೇಟ್ ಬಂದು ಎರಡು ಡಿಪಾರ್ಟ್ಮೆಂಟ್ನ ಹುದ್ದೆಗಳಿಗೆ ಸ್ಟೇಜ್ 1 ಕಂಪ್ಯೂಟರ್ ಟೆಸ್ಟ್ಗೆ ಏಪ್ರಿಲಲ್ಲಿ ಇರುತ್ತೆ, ಮಿಡಲ್ ಅಥವಾ ಎಂಡಲ್ಲಿ ಏಪ್ರಿಲಲ್ಲಿ ಇರುತ್ತೆ. ಸೆಕೆಂಡ್ ಸ್ಟೇಜ್ಗೆ ಜೂನಲ್ಲಿರುತ್ತೆ. ಇನ್ನು 3ನೇ ಸ್ಟೇಜ್ ಬಂದು ಸೆಪ್ಟೆಂಬರ್ನಲ್ಲಿ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದೆಲ್ಲ ಸ್ಟೇಜ್ 1ರಿಂದ 2 ಗಂಟೆ ಅದು ಬೇರೆ ಕಂಪ್ಯೂಟರ್ ಟೆಸ್ಟ್ ಇರುತ್ತೆ. ಮಿಕ್ಕಿದೆಲ್ಲ 3 ಮತ್ತು 4 ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್, ಫಿಟ್ನೆಸ್ ಎಲ್ಲ ಚೆಕ್ ಮಾಡ್ತಾರೆ. ರಿಸಲ್ಟ್ ಡಿಕ್ಲರೇಷನ್ ಬಂದು ನಿಮ್ಮದು ಸ್ಟೇಜ್ 1 ಬರೆದ್ರೆ 30 ದಿನದೊಳಗಡೆ ನಿಮಗೆ ರಿಸಲ್ಟ್ ಬಂದುಬಿಡುತ್ತೆ ನಿಮ್ಮ ಫೋನ್ಗೆ ಅಥವಾ ವೆಬ್ಸೈಟಲ್ಲಿ ಬಿಡ್ತಾರೆ. ಹಾಗೆ ಅಪ್ಲೈ ಮಾಡೋಂಥವ್ರೆ ಟ್ಯಾಟೂ ಗಿಟೋ ನಾಟ್ ಅಲೌಡ್ ಆಗಿರ್ತದೆ. ಸೊ ಟ್ಯಾಟೂ ಹಾಕ್ಸ್ಕೊಂಡಿರಬಾರ್ದಾಗಿರ್ತದೆ ಅಥವಾ ಟ್ಯಾಟೂನೆಲ್ಲ ರಿಮೂವ್ ಮಾಡಿಸಿ. ಟ್ಯಾಟೂ ಆಲ್ರೆಡಿ ಹಾಕ್ಸ್ಕೊಂಡಿರೋ ಅಂಥವ್ರು
ಹಾಗೆ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಕೂಡ ಕೊಡ್ತಾರೆ. ಟ್ರೈನಲ್ಲಿ ಸೆಕೆಂಡ್ ಕ್ಲಾಸ್ನಲ್ಲಿ ನಿಮ್ಮದು ಆರಾಮಾಗಿ ಟ್ರಾವೆಲ್ ಮಾಡ್ಬೋದಿರ್ತದೆ. ಇನ್ನು ಮೇನಾಗಿ ಈ ಹುದ್ದೆಗೆ ಏನಾದರೂ ನೀವು ಆಯ್ಕೆ ಆದರೆ ಬೇಸಿಕ್ ಪೇಮೆಂಟ್ ಬಂದು 21,700 ರೂಪಾಯಿ ಇರ್ತದೆ. ಪ್ಲಸ್ ನಿಮಗೆ ಡಿಯರ್ನೆಸ್ ಅಲವೆನ್ಸ್ ಮತ್ತು ಮಿಕ್ಕಿದ ಅದರ್ ಅಲವೆನ್ಸಸ್ ಕೂಡ ಇರ್ತದೆ. ಡೊಮೆಸ್ಟಿಕ್ ಬ್ರಾಂಚ್ನ ಡಿಪಾರ್ಟ್ಮೆಂಟ್ಗೆ ಏನಾದರೂ ಆಯ್ಕೆ ಆದರೆ ಇದಕ್ಕೂ ಕೂಡ ಸೇಮ್ 21,700 ರೂಪಾಯಿ ಪ್ಲಸ್ ಬೇರೆ ಅಲವೆನ್ಸಸ್ ಕೂಡ ಇರ್ತವೆ. ಅದಾಗಿ ನಿಮಗೇನಾದರೂ ಪ್ರಮೋಷನ್ ಏನಾದರೂ ಆಯಿತು ಅಂತಂದರೆ ನಿಮಗೆ ಮಾಸಿಕ 47,000ವರೆಗೂ ಪೇಮೆಂಟ್ ಇರ್ತದೆ. 47,000 ಪೇಮೆಂಟ್ ಇರ್ತದೆ. ಪ್ಲಸ್ ನಿಮಗೆ ಅದು ಬೇರೆ ಅಲವೆನ್ಸಸ್ ಕೂಡ ಇರ್ತದೆ. ಅದು ಬಿಟ್ಟು ನಿಮಗೆ ಇದ್ರ ಜೊತೆಗೆ ಬೇರೆ ಅಲವೆನ್ಸಸ್ ಏನಂದ್ರೆ ಫ್ರೀ ರೇಷನ್ ಇರ್ತದೆ, ಮತ್ತು ಕ್ಲಾತ್ಸ್ ಆ್ಯಸ್ ಪರ್ ಎಕ್ಸ್ಟೆಂಡಿಂಗ್ ರೂಲ್ಸ್ ಇರ್ತದೆ, ಮತ್ತು ಮೆಡಿಕಲ್ ಟ್ರೀಟ್ಮೆಂಟ್ ಇರುತ್ತೆ, ಗೌರ್ಮೆಂಟ್ ಅಕೊಮಡೇಷನ್ HRA, ಮತ್ತು 45 ಡೇಸ್ ಅರ್ನ ಲೀವ್ ಆ್ಯಂಡ್ 8 ಲೀವ್ಸ್ ಇರ್ತದೆ, ಕ್ಯಾಶುವಲ್ ಲೀವ್ಸ್ ಇರುತ್ತೆ. ಕ್ಯಾಂಟ್ರಿಬ್ಯೂಟರಿ ಪೆನ್ಷನ್ಸ್ ಸ್ಕೀಮ್ ಕೂಡ ಇರ್ತದೆ. ಕ್ಯಾಂಟೀನ್ ಫೆಸಿಲಿಟಿ ಇರುತ್ತೆ. ECH ಮೆಡಿಕಲ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಮತ್ತು ಇನ್ಶೂರೆನ್ಸ್ ಬಂದು ಕವರಿಂಗ್ ಬಂದು 25 ಲಕ್ಷದವರೆಗೂ ಇನ್ಶೂರೆನ್ಸ್ ಕವರಿಂಗ್ ಇರುತ್ತೆ. ನಿಮ್ಮದು ಇದು ಬೇಸಿಕ್ ಪೇಮೆಂಟ್ ಬಿಟ್ಟು ಇದು ಬೇರೆ ಅಲವೆನ್ಸಸ್ಸು. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಇಲ್ಲಿ ಕಾಣಿಸ್ತಿರೋ QR ಕೋಡ್ಗೆ ಸ್ಕ್ಯಾನ್ ಮಾಡಿ ಅಪ್ಲೈ ಮಾಡ್ಬೋದಾಗ್ತದೆ. ಇನ್ನು ಈ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕೆಲಸ ಹುಡ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ, ಮತ್ತು ಗೌರ್ಮೆಂಟ್ ಕೆಲಸ ಮಾಡಬೇಕಂತ ಇರೋವಂಥ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ನಮ್ಮ ವಿಡಿಯೋ ಹೀಗೆ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.